ಆಂಧ್ರ ಪ್ರದೇಶದಿಂದ ಮೆಗಾಸ್ಟಾರ್ ಚಿರಂಜೀವಿ ಅವರು ಫೋನ್ ಮಾಡ್ತಾರೆ ಮನೆಗೆ, ಅಣ್ಣವ್ರ ಮನೆಗೆ. ತಮ್ಮ ಹೃದಯದಲ್ಲಿ ಚಿಕ್ಕ ಗುಡಿಯನ್ನು ಕಟ್ಟಿ ಆ ಗುಡಿಯಲ್ಲಿ ಅಣ್ಣವ್ರನ್ನಿಟ್ಟು ಪೂಜಿಸ್ತಾ ಇರ್ತಾರೆ ಅವರು ಚಿರಂಜೀವಿ ಅವರು. ಅವರೊಂದು ಮಾತು ಹೇಳ್ತಾರೆ, ನನ್ನ ದೇವರಿಗೆ ಎಷ್ಟು ಕೋಟಿ ಆದರೂ ಪರವಾಗಿಲ್ಲ, ನಾನು ಕಟ್ಕೊಡ್ತೀನಿ, ನನಗೆ ಅದನ್ನು ಬಿಟ್ಕೊಡಿ ಪುಣ್ಯಭೂಮಿಯನ್ನು ಅಂತ ಕೇಳ್ತಾರೆ ರಜನಿ ಸಾರ್ ಕಾಂತು ಸಾರು ಅಷ್ಟೇ. 10 MGR ಹಾಕಿದ್ರೆ 1 ರಾಜ್ಕುಮಾರ್ ಅಂತ ಹೇಳ್ತಾರೆ. ಅವರು ಅಷ್ಟೇ ಅಣ್ಣವರನ್ನು ಅವರ ಹೃದಯದಲ್ಲಿ ಗುಡಿ ಕಟ್ಟಿ ಅವರನ್ನು ಪೂಜಿಸ್ತಾ ಇರ್ತಾರೆ ರಜನಿಕಾಂತ್ ಸರ್ವನ್ನು. ಬೇಸರ ಆಗುತ್ತೆ. ಅಪ್ಪು ಸರನೇ ಕಾಲ್ ಮಾಡ್ತಾರೆ ಸರ್ಕಾರಕ್ಕೆ, ಏನಂತ ನೋಡಿ ನಿಮ್ಮ ಕೈಯಲ್ಲಾದರೆ ಮಾಡಿ. ಅವ್ರ ಮನೆಯವರು ಅಂದರೆ ಎಲ್ಲ ಶಿವಣ್ಣ ಅವರೆಲ್ಲ ಸೇರಿ ಮನೆಯವರೆಲ್ಲ ಸೇರಿ ಕಾಲ್ ಮಾಡ್ತಾರೆ ಸರ್ಕಾರಕ್ಕೆ, ನೋಡಿ ನೀವು ಮಾಡೋಂಗಿದ್ರೆ ಮಾಡಿ, ಇಲ್ಲಾಂದರೆ ನಮಗೆ ಬಿಟ್ಕೊಟ್ಬಿಡಿ, ನಾವು ಮಾಡ್ಕೊತೀವಿ. ಖಂಡಿತವಾಗ್ಲೂ ನಾವು ಅದಕ್ಕೆ ತಲೆಬಾಗಲೇಬೇಕು. ಅಭಿಮಾನಿಗಳು ಅಷ್ಟೇ, ಅವ್ರ ಮನೆಯವರು ಅಷ್ಟೇ, ಪ್ರತಿಯೊಂದು ಕರ್ನಾಟಕ ಜನತೆ ಅವತ್ತು ತಲೆಬಾಗುತ್ತೆ ಸರ್ಕಾರಕ್ಕೆ. NT ರಾಮಾರಾವ್ ಅವರ ಒಂದು ಸ್ಮಾರಕ, MGR ಅವ್ರ ಸ್ಮಾರಕ ನೋಡಿದ್ರೆ ಅಣ್ಣವರ ಸ್ಮಾರಕ ಏನೂ ಅಲ್ಲ. ಏನಕ್ಕೆ ಹೇಳ್ತೀನಿ ಅಂದರೆ, ಅಣ್ಣವರಲ್ಲಿ ದೇವರಾಗಿ ನೆಲೆಸಿದ್ದಾರೆ, ಅದಕ್ಕೆ ಪ್ರೂಫ್ ಇದೆ. ಈಗ ಉಂಟೆ ಕಾರ್ಯಕ್ರಮ ಆದಮೇಲೆ ಅಮೇರಿಕಾದಿಂದ ಸರ್ಚಿಂಗ್ ಆಗಿದೆ, ಏನು ಇಲ್ಲಿ ಇಷ್ಟೊಂದು ಪವಾಡ, ಏನಕ್ಕೆ ಜನ ಇಷ್ಟೊಂದು ಬರ್ತಾ ಇದ್ದಾರೆ, ಯಾಕಿದು ಈ ಥರ ನಡೀತಾ ಇದೆ ಅಂತ ಬಂದು ಸರ್ಚ್ ಮಾಡಿದಾಗ ಅಲ್ಲಿ ದೇವಸ್ಥಾನದಲ್ಲಿ ಏನು ದೀಪಗಳು ಬೆಳಗ್ತಾ ಇರುತ್ತಲ್ವ, ದೇವರ ಆಕರ್ಷಣೆ ಅಲ್ಲಿದೆ ಅಂತೆ ಅಣ್ಣವ್ರ ಹತ್ರ. ಇದು ನಾವು ಹೇಳಿರೋದಲ್ಲ, ಆ ರೀತಿ ಸಾಧನೆ ಮಾಡಿದ್ದಾರೆ. ಪಾರ್ವತಮ್ಮನವರೇನು ಕಮ್ಮಿ ಅಲ್ಲ, ಕನ್ನಡದ ಉಕ್ಕಿನ ಮಹಿಳೆ ಪಾರ್ವತಮ್ಮನವರು. ಇವತ್ತು ನಿರ್ಮಾಪಕರಾಗಿರ್ಬೋದು, ವಿತರಕರಾಗಿರ್ಬೋದು, ಬೇರೆ ಯಾರೇ ಬದುಕಿದ್ದಾರೆ ಅಂದರೆ, ಜೀವನ ಮಾಡ್ತಾ ಇದ್ದಾರೆ ಅಂದರೆ, ಇವತ್ತು ನಿಂತಿದೆ ಕನ್ನಡ ಚಿತ್ರರಂಗ ಅಂದರೆ ಪಾರ್ವತಮ್ಮನವರಿಂದ. ಸ್ವತಂತ್ರ ನಾವು ಹೆಂಗೆ ಕಷ್ಟ ಬಿದ್ದು ಹೋರಾಟ ಮಾಡಿ ಸ್ವತಂತ್ರ ತಗೊಂಡ್ಬಂದ್ರು ಹಿರಿಯರು, ಅದೇ ರೀತಿ ಕನ್ನಡ ಚಿತ್ರರಂಗವನ್ನು ಉಳಿಸಿದಂಥ ಒಂದು ಶಕ್ತಿ ಪಾರ್ವತಮ್ಮನವ್ರಿಗೆ. ಕರ್ನಾಟಕದಿಂದನೇ ಹುಬ್ಬಳ್ಳಿ ಕಡೆಗಳಿಂದ ಕರೆಗಳು ಬಂದ, ಬೆದರಿಕೆಗಳು ಬಂತು, ಹೆಂಗೆ ವಿತರಣೆ ಮಾಡ್ತೀರಾ ನೀವು, ಹೆಂಗೆ ನೀವು ಇದು ಮಾಡ್ತೀರಾ, ಮಾಡೋಕ್ಕೆ ಬಿಡೋದಿಲ್ಲ ನಾವು ಅಂತ. ಅಷ್ಟು ವರ್ಷದಿಂದ ನೀವು ಅಣ್ಣವರ ಪುಣ್ಯಭೂಮಿಗೆ ಹೋಗ್ತಿದ್ದೀರಾ. ಎಲ್ಲೋ ಒಂದು ಕಡೆ ಅಣ್ಣವರ ಪುಣ್ಯಭೂಮಿ ಇನ್ನೂ ಡೆವಲಪ್ ಆಗಬೇಕಿತ್ತು ಅಂತ ನಿಮಗೆ ಅನ್ನಿಸ್ತಿಲ್ವಾ? ಅಂದರೆ ಎಲ್ಲ ಒಂದು ಕಡೆ ಅವ್ರ ಮನೆಯವರ ಹಿಂದೇಟಾಗ್ತಿದ್ದಾರಾ ಇದನ್ನು ಡೆವಲಪ್ ಮಾಡಲಿಕ್ಕೆ ಅಂತ ಅನ್ನಿಸ್ತಿದ್ಯಾ ನಿಮಗೆ ಅಂತ? ತುಂಬ ಒಳ್ಳೆ ಕ್ವಶನ್ ಕೇಳಿ. ಎಲ್ಲರ ಹತ್ರನೂ ಗೊಂದಲ ಇತ್ತು. ಬೇರೆ ಬೇರೆ ನಾಯಕರಿಗೆ ಹೋಗಿ ಅವ್ರ ಮನೆಯವರೇ ಕೇಳಿಕೊಂಡು ಸರ್ಕಾರದ ಹತ್ರ ಕೇಳೋದು, ಅವರವರೇ ಮಾಡ್ಕೊಳೋದು ಎಲ್ಲ ಮಾಡ್ತಾ ಇದ್ದಾರೆ ಅಂತ ಎಲ್ಲರ ಹತ್ರನೂ ಗೊಂದಲ ಇದೆ. ಅಭಿಮಾನಿಗಳಲ್ಲೂ ಗೊಂದಲ ಇದೆ, ಕೆಲವ್ರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನಾನು ಇವಾಗ. ಅಣ್ಣವರು ಕಾಲಕರವಾಗಿ ದೈವಾಧೀನರಾಗಿ 7 ವರ್ಷ 6 ವರ್ಷ ಆದರೂ ಸಹ ಪುಣ್ಯಭೂಮಿ ಇಂಪ್ರೂವ್ಮೆಂಟ್ ಆಗಲ್ಲ, ಅದನ್ನು ಕೈಗೆತ್ಕೊಳಲ್ಲ. ಆಗ ತುಂಬ ಕೇಳ್ತಾರೆ, ಅಭಿಮಾನಿಗಳು ಕೇಳ್ತಾರೆ, ಸಾರಾ ಗೋವಿಂದ ನೇತೃತ್ವದಲ್ಲಿ ನಮ್ಮ ಗುರುಗಳವರು, ಅವರ ನೇತೃತ್ವದಲ್ಲೂ ಕೇಳ್ತಾರೆ, ಅಭಿಮಾನಿಗಳು ಕೇಳ್ತಾರೆ, ಮನೆಯವರು ಕೇಳ್ತಾರೆ, ಎಲ್ಲ ಕೇಳ್ತಾರೆ. ಆದರೂ ಸಹ ಸರ್ಕಾರ ಸ್ವಲ್ಪ ಎಡವಟ್ಟು ಮಾಡೋಕ್ಕೆ ಏನು ಅದ್ರ ಬಗ್ಗೆ ಕೇರ್ ತಗೊಳಲ್ಲ. ಆಗ ಒಂದು ಆಂಧ್ರ ಪ್ರದೇಶದಿಂದ ಮೆಗಾಸ್ಟಾರ್ ಚಿರಂಜೀವಿ ಅವರು ಫೋನ್ ಮಾಡ್ತಾರೆ ಮನೆಗೆ, ಅಣ್ಣವ್ರ ಮನೆಗೆ. ಕರೆ ಮಾಡಿ, ನೀವು ಮಾಡೋಕ್ಕಾಗಲಿಲ್ಲ ಅಂದರೆ ಚಿರಂಜೀವಿ ಯಾವ ರೀತಿ ಪ್ರೀತಿಸ್ತಾ ಇರ್ತಾರಂದರೆ, ತಮ್ಮ ಹೃದಯದಲ್ಲಿ ಚಿಕ್ಕ ಗುಡಿಯನ್ನು ಕಟ್ಟಿ ಆ ಗುಡಿಯಲ್ಲಿ ಅಣ್ಣವ್ರನ್ನಿಟ್ಟು ಪೂಜಿಸ್ತಾ ಇರ್ತಾರೆ ಅವರು ಚಿರಂಜೀವಿ ಅವರು. ಅವರೊಂದು ಮಾತು ಹೇಳ್ತಾರೆ, ನನ್ನ ದೇವರಿಗೆ ಎಷ್ಟು ಕೋಟಿ ಆದರೂ ಪರವಾಗಿಲ್ಲ, ನಾನು ಕಟ್ಕೊಡ್ತೀನಿ, ನನಗೆ ಅದನ್ನು ಬಿಟ್ಕೊಡಿ ಪುಣ್ಯಭೂಮಿಯನ್ನು ಅಂತ ಕೇಳ್ತಾರೆ. ಅಲ್ಲಿಂದ ಇನ್ನೊಂದು ಕಡೆಯಿಂದ ತಮಿಳ್ನಾಡಿಂದ ಕರೆ ಬರುತ್ತೆ, ರಜನಿ ಸಾರ್ ಕಾಂತು ಸಾರು ಅಷ್ಟೇ. 10 MGR ಹಾಕಿದ್ರೆ 1 ರಾಜ್ಕುಮಾರ್ ಅಂತ ಹೇಳ್ತಾರೆ. ಅವರು ಅಷ್ಟೇ ಅಣ್ಣವರನ್ನು ಅವರ ಹೃದಯದಲ್ಲಿ ಗುಡಿ ಕಟ್ಟಿ ಅವರನ್ನು ಪೂಜಿಸ್ತಾ ಇರ್ತಾರೆ ರಜನಿಕಾಂತ್ ಸರ್ವನ್ನು. ಆಗ ಕರೆಗಳು ಬಂದಾಗ ಅಪ್ಪು ಸಾರ್ಗೆ ಬೇಸರ ಆಗುತ್ತೆ. ಅಪ್ಪು ಸರನೇ ಕಾಲ್ ಮಾಡ್ತಾರೆ ಸರ್ಕಾರಕ್ಕೆ, ಏನಂತ ನೋಡಿ ನಿಮ್ಮ ಕೈಯಲ್ಲಾದರೆ ಮಾಡಿ. ಅವ್ರ ಮನೆಯವರು ಅಂದರೆ ಎಲ್ಲ ಶಿವಣ್ಣ ಅವರೆಲ್ಲ ಸೇರಿ ಮನೆಯವರೆಲ್ಲ ಸೇರಿ ಕಾಲ್ ಮಾಡ್ತಾರೆ ಸರ್ಕಾರಕ್ಕೆ, ನೋಡಿ ನೀವು ಮಾಡೋಂಗಿದ್ರೆ ಮಾಡಿ, ಇಲ್ಲಾಂದರೆ ನಮಗೆ ಬಿಟ್ಕೊಟ್ಬಿಡಿ, ನಾವು ಮಾಡ್ಕೊತೀವಿ ಅಂತ ಕೇಳ್ತಾರೆ. ಎಲ್ಲ ಸೇರಿ ಕೇಳ್ತಾರೆ, ಅಭಿಮಾನಿಗಳ ಪರವಾಗಿ ಎಲ್ಲ ಪರವಾಗಿ ಕೇಳ್ತಾರೆ. ಆಗ ಸರ್ಕಾರ ನಿರ್ಣಯ ಕೊಡುತ್ತೆ, ಖಂಡಿತವಾಗ್ಲೂ ನಾವು ಅದಕ್ಕೆ ತಲೆಬಾಗಲೇಬೇಕು. ಅಭಿಮಾನಿಗಳು ಅಷ್ಟೇ, ಅವ್ರ ಮನೆಯವರು ಅಷ್ಟೇ, ಪ್ರತಿಯೊಂದು ಕರ್ನಾಟಕ ಜನತೆ ಅವತ್ತು ತಲೆಬಾಗುತ್ತೆ ಸರ್ಕಾರಕ್ಕೆ. ಏನಂತ ಹೇಳ್ತಾರೆ ಸರ್ಕಾರ ಅಂದರೆ, ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದೋ ಒಂದು ಕುಟುಂಬಕ್ಕೋ ಯಾವುದೋ ಒಂದು ಯಾವುದೋ ಒಂದು ಕುಟುಂಬಕ್ಕೋ ಮತ್ತು ಯಾವುದೋ ಒಂದು ಸಂಘಟನೆಗೆ ಸಂಬಂಧಪಟ್ಟಿದ್ದಲ್ಲ. ಯಾಕಂದರೆ ಸಾರಾ ಗೋವಿಂದ ಅವರು ಒತ್ತಡ ಆಗ್ತಾ ಇರ್ತಾರೆ, ಫ್ಯಾಮ್ಲಿನೂ ಒತ್ತಡ ಆಗ್ತಾ ಇರ್ತದೆ. ಆದ್ದರಿಂದ ಯಾವುದೋ ಒಂದು ಕುಟುಂಬಕ್ಕೆ ಒಂದು ಸಂಘಟನೆಗೆ ಸಂಬಂಧಪಟ್ಟಿದ್ದಲ್ಲ. ಅವರು ಸಾರ್ವಜನಿಕರ ಆಸ್ತಿ, ಸರ್ಕಾರದ ಆಸ್ತಿ.
ನಿಮಗೇನಾದರೂ ಬೇಕಂದರೆ ಬೇರೆ ಕಡೆ ಮಾಡ್ಕೊಳ್ಳಿ ನೀವು. ನಾವು ಇದು ನನ್ನ ಆಸ್ತಿ, ನಮ್ಮ ಆಸ್ತಿ, ಇದು ನಾವೇ ಮಾಡಬೇಕು. ದಯವಿಟ್ಟು ನಾವು ಕ್ಷಮೆ ಕೇಳ್ತೀವಿ, ಆಗಿದೆ, ತೊಂದರೆ ಆಗಿದೆ, ಇನ್ನೊಂದು ನನಗೆ ಕಾಲಾವಕಾಶ ಕೊಡಿ, 2 ವರ್ಷ ನಮಗೆ ಮುಗಿಸ್ತೀವಿ ಅಂತ ಇಮ್ಮಿಡಿಯೇಟಾಗಿ ಸರ್ಕಾರ ಅದನ್ನು ಕೆಲಸ ಸ್ಟಾರ್ಟ್ ಮಾಡುತ್ತೆ. 2 ವರ್ಷದಲ್ಲಿ ಪೂರ್ಣ ಮಾಡಿ 8 ವರ್ಷಕ್ಕೆ ಅಣ್ಣವರ ಪುಣ್ಯಭೂಮಿಯನ್ನು ಇದು ಮಾಡೋದೆವು, ಗ್ರ್ಯಾಂಡಾಗೇ ಓಪನಿಂಗ್ ಮಾಡುತ್ತೆ. ಆದರೂ ಸಹ ಒಂದು ಕೊರಗಿದೆ ನಮಗೆ ಅಲ್ಲಿ. ಎನ್ ಟಿ ರಾಮಾರಾವರ ಒಂದು ಸ್ಮಾರಕ, MGR ಅವ್ರ ಸ್ಮಾರಕ ನೋಡಿದ್ರೆ ಅಣ್ಣವರ ಸ್ಮಾರಕ ಏನೂ ಅಲ್ಲ. ಏನಕ್ಕೆ ಹೇಳ್ತೀನಿ ಅಂದರೆ, ಅಣ್ಣವರಲ್ಲಿ ದೇವರಾಗಿ ನೆಲೆಸಿದ್ದಾರೆ, ಅದಕ್ಕೆ ಪ್ರೂಫ್ ಇದೆ. ಏನಕ್ಕೆ ಅಂದರೆ ನಾವೆಲ್ಲ ಹೇಳ್ತಾ ಇರೋದು ಇದನ್ನು, ಅಮೇರಿಕಾದಿಂದ ಸರ್ಚ್ ಮಾಡಿದ್ದಾರೆ. ಅಮೇರಿಕಾದಿಂದ ಬಂದು TV9 ಪ್ರೋಗ್ರಾಮ್ ಆಯ್ತಲ್ವಾ, ಅದಾದ ಮೇಲೆ ಅಮೇರಿಕಾದಿಂದ ಬಂದಿದ್ದಾರೆ. ಈಗ ಉಂಟೆ ಕಾರ್ಯಕ್ರಮ ಆದಮೇಲೆ ಅಮೇರಿಕಾದಿಂದ ಸರ್ಚಿಂಗ್ ಆಗಿದೆ. ಏನು ಇಲ್ಲಿ ಇಷ್ಟೊಂದು ಪವಾಡ, ಏನಕ್ಕೆ ಜನ ಇಷ್ಟೊಂದು ಬರ್ತಾ ಇದ್ದಾರೆ, ಯಾಕಿದು ಈ ಥರ ನಡೀತಾ ಇದೆ ಅಂತ ಬಂದು ಸರ್ಚ್ ಮಾಡಿದಾಗ ಅಲ್ಲಿ ದೇವಸ್ಥಾನದಲ್ಲಿ ಏನು ದೀಪಗಳು ಬೆಳಗ್ತಾ ಇರುತ್ತಲ್ವ, ದೇವರ ಆಕರ್ಷಣೆ ಅಲ್ಲಿದೆ ಅಂತೆ ಅಣ್ಣವ್ರ ಹತ್ರ. ಇದು ನಾವು ಹೇಳಿರೋದಲ್ಲ, ಇಲ್ಲಿರೋ ಏನೋ ಇಲ್ಲಿಂದ ಮಾಡಿಸಿ ಸರ್ವೆಗಳು ಮಾಡಿ ಹೇಳಿರೋದಲ್ಲ, ಅಮೇರಿಕಾದಿಂದನೇ ಬಂದು ಅದನ್ನು ಸರ್ವೆ ಮಾಡಿ ಅಲ್ಲಿ ಏನಿದೆ ಪುರಾತತ್ವ ಇಲಾಖೆಗಳಿದೆ ಅಲ್ವಾ, ಆ ಇಲಾಖೆ ಅಂತ ಒಂದು ಇಲಾಖೆ ಬಂದು ಅಲ್ಲಿ ಸರ್ವೆ ಮಾಡಿ ಇಲ್ಲಿ ದೈವ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಪ್ರೂವ್ ಮಾಡಿದ್ದಾರೆ. ಮತ್ತು ಇನ್ನೇನು ಅಂದರೆ, ಸರ್ಕಾರದ ಎಡವಟ್ಟುಗಳಿಂದನೇ ಇವತ್ತು ಈ ಥರ ಆಗ್ತಾ ಇರೋದು. ಒಂದು, ಪಾರ್ವತಮ್ಮನವ್ರನ್ನ ಹಾಕಿದ್ರು ಅಲ್ಲಿ, ಅಪ್ಪು ಅವ್ರನ್ನ ಹಾಕಿದ್ರು, ಓಕೆ ಒಪ್ಕೊತೀನಿ, ಅಲ್ಲಿ ಶಿವ ಪಾರ್ವತಿ ಗಣೇಶ ಅಂತ ಪೂಜೆ ಮಾಡೋಕ್ಕೆ ಒಂದು ಇದಾಯಿತು. ಆದರೆ ಪ್ರತಿಯೊಬ್ಬರಿಗೂ 5-5 ಎಕರೆ ಕೊಡ್ಬೋದಾಗಿತ್ತು. ಆ ರೀತಿ ಸಾಧನೆ ಮಾಡಿದ್ದಾರೆ. ಪಾರ್ವತಮ್ಮನವರೇನು ಕಮ್ಮಿ ಅಲ್ಲ, ಕನ್ನಡದ ಉಕ್ಕಿನ ಮಹಿಳೆ ಪಾರ್ವತಮ್ಮನವರು. ಇವತ್ತು ನಿರ್ಮಾಪಕರಾಗಿರ್ಬೋದು, ವಿತರಕರಾಗಿರ್ಬೋದು, ಬೇರೆ ಯಾರೇ ಬದುಕಿದ್ದಾರೆ ಅಂದರೆ, ಜೀವನ ಮಾಡ್ತಾ ಇದ್ದಾರೆ ಅಂದರೆ, ಇವತ್ತು ನಿಂತಿದೆ ಕನ್ನಡ ಚಿತ್ರರಂಗ ಅಂದರೆ ಪಾರ್ವತಮ್ಮನವರಿಂದ. ಇವತ್ತು ಕನ್ನಡ ಚಿತ್ರರಂಗಕ್ಕಲ್ಲ, ಇವತ್ತು ಬರಹಗಾರರಿಗೆ, ಕವಿಗಳಿಗೆ, ಸಾಹಿತಿಗಳಿಗೆ ಇವತ್ತು ಒಂದು ಶಕ್ತಿ ತುಂಬಿದೆ ಅಂದರೆ ಪಾರ್ವತಮ್ಮನವರು. ಆ ಒಂದು ಕಾದಂಬರಿ ಆಧಾರಿತ ಇಡೀ ಪ್ರಪಂಚದಲ್ಲಿ, ಇಡೀ ದೇಶದಲ್ಲಿ 30 ಚಿತ್ರಗಳಿಗಿಂತ ಹೆಚ್ಚು ಕಾದಂಬರಿ ಚಿತ್ರಗಳ ಮಾಡಿದಂಥ ಗುಂಡಿಗೆ ಇರುವಂಥ ಒಂದು ವ್ಯಕ್ತಿ ಅಂದರೆ ಅದು ಪಾರ್ವತಮ್ಮನವರು. ಒಂದು ಮಹಿಳೆ ಆಗಿ ಅಷ್ಟೊಂದು ಹೋರಾಟ ಮಾಡಿ ಕನ್ನಡ ಚಿತ್ರರಂಗ ನಿಲ್ಲಿಸ್ಕೊಂಡಿದೆ. ಕನ್ನಡ ಚಿತ್ರ ಹೇಗಿತ್ತು ಅಂದರೆ, ಸ್ವತಂತ್ರ ನಾವು ಹೆಂಗೆ ಕಷ್ಟ ಬಿದ್ದು ಹೋರಾಟ ಮಾಡಿ ಸ್ವತಂತ್ರ ತೊಗೊಂಡ್ಬಂದರು ಹಿರಿಯರು, ಅದೇ ರೀತಿ ಕನ್ನಡ ಚಿತ್ರರಂಗವನ್ನು ಉಳಿಸಿದಂಥ ಒಂದು ಶಕ್ತಿ ಪಾರ್ವತಮ್ಮನವ್ರಿಗೆ. ಪಾರ್ವತಮ್ಮನವರು ಒಂದು ವಿತರಣೆ ಮಾಡಬೇಕಾದಾಗ ಕರ್ನಾಟಕದಿಂದನೇ ಹುಬ್ಬಳ್ಳಿ ಕಡೆಗಳಿಂದ ಕರೆಗಳು ಬಂದ, ಎಂಬುದು ಬೆದರಿಕೆಗಳು ಬಂತು, ಹೆಂಗೆ ವಿತರಣೆ ಮಾಡ್ತೀರಾ ನೀವು, ಹೆಂಗೆ ನೀವು ಇದು ಮಾಡ್ತೀರಾ, ಮಾಡೋಕ್ಕೆ ಬಿಡೋದಿಲ್ಲ ನಾವು ಅಂತ. ಆದರೆ ಆ ಅಮ್ಮ ಕರೆಗಳಿಗೆಲ್ಲ ನಾವು ಅನ್ನೋ ಮಟ್ಟಕ್ಕೆ ನಿಂತು ಕನ್ನಡ ಚಿತ್ರರಂಗನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಪಾರ್ವತಮ್ಮನವರು. ಅಂಥ ಅಮ್ಮನಿಗೆ ಒಂದು ಜಾಗ ಕೊಡಲಿಲ್ಲ. ಇವತ್ತು ಏನು ಅಲ್ಲಿ ಏನು ಅನ್ನೋದು ಇವತ್ತು ನನಗೆ ಮಹಿಳೆಯರು ಹೋಗಿ ಪಾರ್ವತಮ್ಮನ ಬಗ್ಗೆ ಯಾವುದು ಪ್ರಶಸ್ತಿಗಳನ್ನು ಕೇಳಲ್ಲ. ಯಾರು ಒಬ್ಬ ನಟಿರು, ಎಷ್ಟು ನಟಿಯರನ್ನು ಹುಟ್ಟಾಕಿದ್ದಾರೆ ಪಾರ್ವತಮ್ಮನವರು, ಎಷ್ಟು ಹೀರೋಗಳನ್ನು ಹುಟ್ಟಾಕಿದ್ದಾರೆ ಪಾರ್ವತಮ್ಮನವರು ಇಲ್ಲಾಂದರೆ ಚಿತ್ರರಂಗನೇ ಇಲ್ಲ. ಅಣ್ಣವರ ಎಷ್ಟು ಕೊಡುಗೆ ಇದೋ ಪಾರ್ವತಮ್ಮನವ್ರದ್ದು ಅಷ್ಟೇ ಕೊಡುಗೆ ಇದೆ.